ಧರ್ಮಗುರುಗಳಿಗೆ ಯಾವತ್ತೂ ಕೂಡ ರಾಜಕೀಯ ಇರಬಾರದು. ಧರ್ಮಗುರುಗಳು ಯಾವತ್ತೂ ಕೂಡ ರಾಜಕೀಯ ಮಾಡಬಾರದು. ರಾಜಕಾರಣಿಗಳು ಧರ್ಮದ ವಿಷಯಗಳಿಗೆ ಕೈ ಹಾಕಬಾರದು. ರಾಜಕಾರಣಿಗಳು ಅಭಿವೃದ್ಧಿ ಮಾಡ್ತಾ ಇರಬೇಕು. ಧರ್ಮ ಗುರುಗಳು ಧರ್ಮ ಬೋಧನೆ ಮಾಡಬೇಕು. ಇದು ನಮ್ಮಲ್ಲಿ ಹಲವು ಧರ್ಮಗಳು, ಜಾತಿಗಳು, ಪಂಗಡಗಳು, ಪಕ್ಷಗಳಿರಬಹುದು. ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು, ಜೈನರು, ಬೌದ್ಧರು, ಸಿಖ್ಖರು, ಧರ್ಮ ಉಳ್ಳವರು, ಧರ್ಮ ಇಲ್ಲದವರು ಎಲ್ಲರೂ ಇರಬಹುದು. ವೇಷಭೂಷಣಗಳು, ಭಾಷಾ ವೈವಿಧ್ಯತೆಗಳು ನಮ್ಮಲ್ಲಿರಬಹುದು. ನಮ್ಮಲ್ಲಿ ದಲಿತರಿರಬಹುದು, ನಮ್ಮಲ್ಲಿ ಕರಿಯರು, ಬಿಳಿಯರು ಎಲ್ಲರಿರಬಹುದು, ಶ್ರೀಮಂತರು, ಬಡವರು ಎಲ್ಲರಿರಬಹುದು. ಆದರೆ ನಾವೆಲ್ಲ ಒಟ್ಟಾಗಿ ನಿಂತುಕೊಂಡು ಯಾವತ್ತೂ ಕೂಡ ಹೇಳ್ತೇವೆ, ವಿ ದಿ ಪೀಪಲ್ ಆಫ್ ಇಂಡಿಯಾ, ನಾವು ಭಾರತೀಯರು ಅಂತ ಹೇಳಿದಾಗ ನಾವೆಲ್ಲ ಒಟ್ಟಾಗ್ತೇವೆ. ಆಗ ನಮ್ಮ ಧರ್ಮಗಳು, ಜಾತಿಗಳು, ಪಂಗಡಗಳು, ಪಕ್ಷಗಳು, ಪಂಥಗಳು ಯಾವುದು ಕೂಡ ಅಡ್ಡ ಬರಲ್ಲ. ನಾವು ಒಂದೇ ಧ್ವಜದಡಿಯಲ್ಲಿ ಎತ್ತಿ ಹಿಡಿದುಕೊಂಡು ಒಂದೇ ತಾಯಿಯ ಮಕ್ಕಳಂತೆ ನಾವು ನಿಲ್ಲುವಾಗ ಬಾಕಿ ಎಲ್ಲವೂ ಕೂಡ ನಮ್ಮ ಕೈ ಕೆಳಗೆ ಆಗಿದೆ ಬರುವುದು. ವೀಕ್ಷಕರೇ, ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ. ನಾನು ನಿಮ್ಮ ಐನ್ಗೌಡ. ಇಂದು ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣದಲ್ಲಿ SSF ಆಯೋಜನೆಗೊಳಿಸಿದ್ದಂತಹ ಸೌಹಾರ್ದ ನಡಿಗೆ ಕಾರ್ಯಕ್ರಮ ಅದ್ಭುತವಾಗಿ ನಡೆಯಿತು. ಐತಿಹಾಸಿಕವಾದಂತಹ ಒಂದು ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಕೋಮು ಗಲಭೆಗಳು, ಜಾತಿಗಳ ಮಧ್ಯೆ ನಡೆಯುವಂತಹ ದ್ವೇಷದ ಏನು ಒಂದು ಬೆಂಕಿ ಉರಿತಾ ಇದೆ. ಇಂತಹ ಒಂದು ಸಂದರ್ಭದಲ್ಲಿ SSF ತನ್ನ ಸೌಹಾರ್ದ ನಡಿಗೆ ಕಾರ್ಯಕ್ರಮದಿಂದ ಮನಸ್ಸುಗಳನ್ನು ಬೆಸೆಯುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. SSFನ ರಾಜ್ಯಾಧ್ಯಕ್ಷರಾದಂತಹ ಸೂಫಿಯಾನ್ ಸಖಾಫಿಯವರು ಬಹಳಷ್ಟು ಅದ್ಭುತವಾಗಿ ಮಾತನಾಡಿದರು. ಧರ್ಮಗಳ ಮಧ್ಯೆ ದ್ವೇಷ ಬೇಡ, ಸ್ನೇಹ ಬೇಕು, ಧರ್ಮ ಬೇಕು, ಧರ್ಮಾಂಧತೆ ಬೇಡ, ಕೋಮು ಗಲಭೆಗಳು ನಡೆಯಬಾರದು. ನಮ್ಮ ಧರ್ಮದ ಸಾರವನ್ನು ನಾವು ಅರಿತಾಗ ಯಾವುದೇ ದ್ವೇಷಾಸೂಯೆಗಳು ಮನುಷ್ಯನಲ್ಲಿ ಹುಟ್ಟುವುದಿಲ್ಲ. ಮನುಷ್ಯರೆಲ್ಲ ಒಂದೇ, ಎಲ್ಲ ಧರ್ಮಗಳ ಸಾರ ಒಂದೇ ಎನ್ನುವಂತಹ ಮಾತನ್ನು ಹೇಳಿದರೆ, ಈ ಒಂದು ಸಂದರ್ಭದಲ್ಲಿ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದಂತಹ ಗವಿಮಠದ ಡಾಕ್ಟರ್ ಇರಿಶಾಂತವೀರ ಮಹಾಸ್ವಾಮಿಗಳು, ಮಲ್ಲನಕೇರಿ ಮಠದ ಚನ್ನಬಸವ ಮಹಾಸ್ವಾಮಿಗಳು, ಚೌಕಿ ಮಠದ ಗಾಡಿತಾತ್ನವರು, ಬಸಾಪುರ ಹಾಲಸ್ವಾಮಿ ಮಠದ ಗಿರಿರಾಜ್ ಹಾಲಸ್ವಾಮಿಯವರು, ಮಂಜುನಾಥ್ ಹಾಲಸ್ವಾಮಿಯವರು, ರಾಕೇಶಯ್ಯ ರಾಮಸ್ವಾಮಿಯವರು ಸೇರಿದಂತೆ ಎಲ್ಲ ಮಠಾಧೀಶರು ಕೂಡ ಈ ಒಂದು ಸೌಹಾರ್ದ ನಡಿಗೆಯಲ್ಲಿ ಪಾಲ್ಗೊಂಡು ಸೌಹಾರ್ದತೆಯ ಸಂಕೇತವನ್ನು ಸಾರಿದರು. ಮಾಜಿ ಶಾಸಕರಾದಂತಹ ನಂದಿಹಳ್ಳಿ ಹಾಲಪ್ಪನವರು, ಅಖಿಲ ಒಂದು ರಾಜ್ಯ ಕರ್ನಾಟಕ ನೌಕರರ ಸಂಘದ ಅಧ್ಯಕ್ಷರಾದಂತಹ ಐನಗೌಡರು ಕೊಟ್ರಗೌಡರವರು, ಕೋಡಿಹಳ್ಳಿ ಮುದುಕಪ್ಪನವರು, MPM ಅಶೋಕ್ ಅವರು, ಕೋಡಿಹಳ್ಳಿ ಕೊಟ್ರೇಶ್ ಅವರು, C ಚಾನ್ಸಾಬ್ ಅವರು, ವಾರ್ದ್ ಗೌಸ್ಮುದ್ದೀನ್ ಅವರು, ಕಾಗದದ ಗೌಸ್ಮುದ್ದೀನ್ ಅವರು, ಮಂಜುನಾಥ್ ದೇಸಾಯಿ ಅವರು ಸೇರಿದಂತೆ ಅನೇಕರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಕಾರ್ಯಕ್ರಮಕ್ಕೆ ಯಶಸ್ಸನ್ನು ತಂದುಕೊಟ್ರು. ಪ್ರಗತಿಪರ ಹೋರಾಟಗಾರರಾದಂತಹ BL ಶ್ರೀಧರ್ ಅವರು, ಕಾತ್ರಿಕೆ ನಾಗರಾಜ್, ಮಂತ್ರೋಡಿ ವಿಶ್ವನಾಥ್, ಡಾಕ್ಟರ್ ಪಣಿರಾಜ್, ಚಂದ್ರಶೇಖರ್ ದೊಡ್ಡಮನಿ ಸೇರಿದಂತೆ ಅನೇಕರು ಈ ಒಂದು ಕಾರ್ಯಕ್ರಮದಲ್ಲಿ, ರೈತ ಸಂಘಟನೆಯವರು, ಎಲ್ಲ ಸಂಘಟನೆಯವರು ಕೂಡ ಸೌಹಾರ್ದ ನಡಿಗೆಗೆ ಸಪೋರ್ಟನ್ನು ಕೊಟ್ಟರು. ಕೈ ಹಿಡಿದು ನಡೆಯುವುದರ ಮೂಲಕ ನಾವೆಲ್ಲ ಒಂದೇ ಎನ್ನುವಂತಹದ್ದನ್ನು ಸಾರಿದರು. ಊರಮ್ಮ ದೇವಿಯ ದೇವಸ್ಥಾನದ ಮುಖ್ಯ ದ್ವಾರದಿಂದ ಹೊರಟಂತಹ ಒಂದು ಜಾಗೃತಿ ಜಾಥಾ ಆಂಜನೇಯ ದೇವಸ್ಥಾನದಲ್ಲಿ ಸಭೆ ಸೇರಿ ಇಲ್ಲಿ ಸಾನ್ನಿಧ್ಯವನ್ನು ವಹಿಸಿದಂಥ ಎಲ್ಲ ಧರ್ಮಗುರುಗಳು, ಕ್ರೈಸ್ತ ಧರ್ಮಗುರು, ಎಲ್ಲ ಧರ್ಮ ಗುರುಗಳು ಕೂಡ ಮಾತನಾಡುವುದರ ಮೂಲಕ ಅದ್ಭುತವಾದಂತಹ ಕಾರ್ಯಕ್ರಮ ಎನ್ನುವಂತಹ ಮೆಚ್ಚುಗೆ ಮಾತುಗಳನ್ನು ಆಡಿದ್ರು. ಬನ್ನಿ ಮಾತನಾಡಿದ್ದಾರೆ, ಕೇಳೋಣ. ವಿಶಾಲವಾಗಿ ಹರಡಿರುವ ಕೃಷಿ ಭೂಮಿಗಳು, ಕೋಟೆ ಕೊತ್ತಲಗಳು, ಅರಮನೆಗಳು, ಮಸೀದಿಗಳು, ಮಂದಿರಗಳು, ಬಸದಿಗಳು, ಚರ್ಚ್ಗಳು, ಭಾರತವೆಂದು ಪುಟ್ಟ ಬ್ರಹ್ಮಾಂಡವಾದರೆ ಕರ್ನಾಟಕವೆಂದು ಪುಟ್ಟ ಭಾರತ ನೋಡ.
ಇಲ್ಲಿಲ್ಲದವ ಇನ್ನೆಲ್ಲಿಗೆ ಚೋರ, ಇಲ್ಲಿಯ ಮಣ್ಣು ಹೆಣ್ಣು, ಇಲ್ಲಿಯ ನೀರು ಸುಧೆ ಎಂದು ಕವಿ ಸಿದ್ದಯ್ಯ ಪುರಾಣಿಕರವರು ಹೇಳಿದಂತೆ ಅತ್ಯಂತ ಪುಣ್ಯವಾದ ಕರ್ನಾಟಕ ಎಂಬ ಸ್ವರ್ಗದಲ್ಲಿ ನಾವಿದ್ದೇವೆ. ಜಾತಿವಾದಗಳಿಂದ, ಕೋಮುವಾದಗಳಿಂದ, ಪರಸ್ಪರ ಕೋಮ ಕಲ್ಲೂರಿಗಳಿಂದ ಈ ಸ್ವರ್ಗವನ್ನು ನಾವು ನರಕ ಮಾಡುವುದು ಬೇಡ. ಅದಕ್ಕೆ ಬೇಕಾಗಿ ನಾವು ಸೌಹಾರ್ದ ನಡಿಗೆಯನ್ನು ಹಮ್ಮಿಕೊಂಡಿದ್ದೇವೆ. ನಮ್ಗೆ ಗೊತ್ತಿದೆ, ನಾವು ಸಣ್ಣ ಪ್ರಾಯದಿಂದಲೇ ನಾಡಗೀತೆಯ ಗೆರೆಗಳನ್ನು ಹೇಳುತ್ತಾ ಬೆಳೆದವರು. ಕುವೆಂಪುರವರ ನಾಡಗೀತೆಯ ಅತ್ಯಂತ ಸುಂದರವಾದ ಸ್ವರ್ಣಾಕ್ಷರಗಳು ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ. ಈ ಕರ್ನಾಟಕ ಎಂಬ ಸುಂದರವಾದ ನಾಡಿನ ಬಗ್ಗೆ ಹೇಳಿರುವ ಗೆರೆಗಳು ಇದು ಶಾಲೆಯಲ್ಲಿ ಸಣ್ಣ ಪ್ರಾಯದಲ್ಲಿ ಅಸೆಂಬ್ಲಿಯಲ್ಲಿ ಹೇಳಲಿಕ್ಕೆ ಮಾತ್ರವಿರುವುದಲ್ಲ, ಜೀವನ ಪರ್ಯಂತ ಈ ನಾಡಿನಲ್ಲಿ ಬದುಕುವಾಗ ಹೃದಯ ಬಡಿತವಾಗಿ, ನಾಡಿ ಮಿಡಿತವಾಗಿ, ಮನದ ತುಡಿತವಾಗಿ ನಾವು ತೆಗೆದುಕೊಂಡು ಹೋಗಬೇಕಾದ ಗೆರೆಗಳಾಗಿವೆ ಎಂಬುದನ್ನು ಅತ್ಯಂತ ಪ್ರೀತಿಯಿಂದ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಆತ್ಮೀಯ ಸಹೋದರರೇ, ಆದ್ದರಿಂದ 7 ದಶಕಗಳಲ್ಲಿ ಈ ದೇಶ ಈ ಜಗತ್ತಿನ ಮುಂದೆ ಅತ್ಯಂತ ಪ್ರೀತಿಯ ದೇಶವಾಗಿ, ಭಾವೈಕ್ಯತೆಯ ದೇಶವಾಗಿ ಉಳಿದದ್ದು ಈ ವೈವಿಧ್ಯತೆಯಲ್ಲಿ ಏಕತೆ ಎಂಬ ಸಂದೇಶವನ್ನು ಸಾರಿದ ಕಾರಣದಿಂದಾಗಿದೆ. ಆದ್ದರಿಂದ ದೇಶ ಉಳಿಯಬೇಕಾ, ಸಂವಿಧಾನ ಉಳಿಯಬೇಕು. ದೇಶ ಉಳಿಯಬೇಕಾ, ಪ್ರೀತಿ ಉಳಿಯಬೇಕು. ದೇಶ ಉಳಿಯಬೇಕಾ, ಧರ್ಮಗಳು ಉಳಿಯಬೇಕು. ಧರ್ಮಗಳಾಗಿದೆ ಉಳಿಯಬೇಕಾಗಿರುವುದು, ಧರ್ಮಾಂಧತೆಯಲ್ಲ. ನಮಗೆ ಧರ್ಮಗಳು ಬೇಕು, ಧರ್ಮಾಂಧತೆ ಅಳಿಯಬೇಕು. ನಮಗೆ ಪ್ರೀತಿ ಸೌಹಾರ್ದತೆ ಬೇಕು, ಅನ್ಯಾಯ ಅಕ್ರಮಗಳು ತೊಲಗಬೇಕು. ನಮಗೆ ಅತ್ಯಂತ ಸುಂದರವಾದ ನಾಡು ಬೇಕು. ಜಾತಿವಾದ, ಭೀತಿವಾದ, ಉಗ್ರವಾದಗಳು ಇಲ್ಲಿ ನಾಶವಾಗಬೇಕು. ಅದಕ್ಕೆ ಬೇಕಾಗಿ ನಾವೆಲ್ಲ ಒಟ್ಟಾಗಿ ಒಂದೇ ತಾಯಿಯ ಮಕ್ಕಳಂತೆ ಬಾಳಿ ಬದುಕಬೇಕು.